ಇಂಡಸ್ಟ್ರಿಗೆ ವೀಕ್ಷಕರೇ ರಾ ಮೆಟೀರಿಯಲ್ ಅಂತ ನಾವೇನು ಕರಿತೀವಿ, ಒಳ್ಳೊಳ್ಳೆ ಕಲಾವಿದರುಗಳನ್ನು ಕೊಟ್ಟಿದೆ ಆ ಹೆಸರಲ್ಲಿರ್ತಕ್ಕಂಥವ್ರು. ನಾವು ರಕ್ಷಿತಾ ಅವ್ರನ್ನ ತಗೋಬೋದು, ರಮ್ಯಾ ಅವ್ರನ್ನ ತಗೋಬೋದು, ರಾಧಿಕಾ ಪಂಡಿತ್ ಅವ್ರನ್ನ ತಗೋಬೋದು, ರಾಧಿಕಾ ಕುಮಾರಸ್ವಾಮಿ ಅವ್ರನ್ನ ತಗೋಬೋದು, ರಚಿತಾ ರಾಮ್ ಅವ್ರನ್ನ ತಗೋಬೋದು. ರೀಸೆಂಟಾಗಿ ಕಾಟೇರ ಸಿನಿಮಾದಲ್ಲಿ ರಾಧನಾ ರಾಮ್ ಅವರು ಆರಾಧನಾ ರಾಮ್ ಅಂತ ಮತ್ತೆ ಚೇಂಜ್ ಮಾಡಿಕೊಂಡ್ರು. ಆ್ಯಕ್ಚುಲಿ ಶಿ ಇಸ್ ರಾಧನಾ ರಾಮು, ನ್ಯೂಮರಾಲಜಿಕಲಿ ಅವರು ಚೇಂಜ್ ಮಾಡಿಕೊಂಡ್ರು. ಎಗೈನ್ ಈಗ ರಚನಾ ರೈ. ಸೊ RRR ಇದು ಎಷ್ಟು ಇಲ್ಲ, ನನಗೆ ಅವ್ರ ಜೊತೆ ಕಂಪೇರ್ ಖಂಡಿತವಾಗ್ಲೂ ಇಲ್ಲ. ಬಿಕಾಸ್ ಅವರೆಲ್ಲ ಪ್ರೂವ್ ಮಾಡಿಕೊಂಡು, ನಾನು ಇವಾಗಷ್ಟೇ ಅಂಬೆಗಾಲು ಇಡ್ತಾ ಇದ್ದೀನಿ. ಸೊ ಅವ್ರ ಜೊತೆ ಕಂಪೇರ್ ಮಾಡೋದು ತಪ್ಪಾಗತ್ತೆ. ವೇರ್ ದೇ ಆರ್ ದೇರ್. ಐ ಆಮ್ ಸ್ಟಿಲ್ ಹೋಗ್ತಾ ಇದ್ದೀನಿ, ಗೊತ್ತಿಲ್ಲ, ಅದು ಜನ ಬೆಳೆಸ್ದಂಗೆ. ಸೊ ಐ ಆಮ್ ಹ್ಯಾಪಿ. ಅವ್ರ ಜೊತೆ ಹೆಸರು ಹಾಕಿದಾಗ ಖುಷಿ ಆಗುತ್ತೆ, ಬಟ್ ಅವ್ರ ಲೆವೆಲಿಗೆ ಇನ್ನೂ ಹೋಗಿಲ್ಲ. ಸೊ ನಿಧಾನಕ್ಕೆ ಅಂಬೆಗಾಲಿಡ್ತಾ ಖಂಡಿತವಾಗ್ಲೂ. ಅಷ್ಟು ಜನ 6 ಹೀರೋಯಿನ್ಸಲ್ಲಿ ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು ಅಂತ? ರಕ್ಷಿತಾ ಅವರು ಇಷ್ಟ. ಎಸ್ ಎಸ್ ಎಸ್, ಖುಷಿ ಆಗುತ್ತೆ ನನಗೆ. ಅವ್ರದ್ದು ತುಂಬ ಇಷ್ಟ ನನಗೆ. ಸುಂಟರಗಾಳಿ ಸಾಂಗಿಂದ ಹಿಡಿದು ಅವ್ರ ಎನರ್ಜಿ, ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಖುಷಿ ಆಗುತ್ತೆ ನನಗೆ. ಅದೇ ಶಿ ಹ್ಯಾಸ್ ನೋ ಫಿಯರ್ ಇನ್ ಫ್ರಂಟ್ ಆಫ್ ಕ್ಯಾಮರಾ. ದ್ಯಾಟ್ ಇನ್ಸ್ಪೈರ್ಸ್ ಮೀ ದ ಮೋಸ್ಟ್. ಸೊ ಅದು ಖುಷಿ ಆಗುತ್ತೆ ನನಗೆ. ಓಕೆ, ನಿಮಗೆ ಆ್ಯಕ್ಟಿಂಗ್ ಬರೋದಕ್ಕೆ ಯಾರು ಪ್ರೇರಣೆ ಆದಂತಹ ನಟಿಮಣಿ ಅಥವಾ ಅಭಿನೇತ್ರಿ ಅಂತ? ನಾನು ಅದೇ ಹೇಳಿದೆ ಅಲ್ಲ ಸರ್, ನಾನು ಈ ಫೀಲ್ಡ್ಗೆ ಬರೋಳೆ ಅಲ್ಲ. ನನಗೆ ಅಚಾನಕ್ಕಾಗಿ, ದಿಸ್ ವಾಸ್ ನಾಟ್ ಮೈ ಪ್ಲಾನ್, ದಿಸ್ ವಾಸ್ ಗಾಡ್ಸ್ ಪ್ಲಾನ್. ಯಾ ದ್ಯಾಟ್ ವಾಸ್ ಮೈ ಪ್ಲಾನ್, ಬಟ್ ದಿಸ್ ವಾಸ್ ಗಾಡ್ಸ್ ಪ್ಲಾನ್. ಸೊ ನನಗೆ ಅಂದರೆ ಚಿಕ್ಕದ್ರಿಂದ ನಾನು ಸಿನಿಮಾಗಳನ್ನ ತುಂಬ ನೋಡ್ತಾ ಇದ್ದೆ. ಸೊ ಹಂಗೆ ನೋಡಿದ್ರೆ ನನಗೆ ಭವ್ಯ ಅವರಿಷ್ಟ, ಭಾರತಿ ಅವರಿಷ್ಟ, ಶ್ರೀದೇವಿ ಅವರಿಷ್ಟ, ಇವ್ರನ್ನೆಲ್ಲ ನೋಡ್ಕೊಂಡು ಬೆಳೆದಿರೋರು. ಸೊ ಅವರೆಲ್ಲ ಇಷ್ಟ ಸರ್ ನನಗೆ. ಎಸ್ಪೆಷಲಿ ಒಂದು ಮುತ್ತಿನ ಕತೆ, ಶಂಕರನ ಸರ್ ಸಿನಿಮಾ ಆಗಲಿ, ಗೀತಾಂಜಲಿ, ಅದನ್ನೆಲ್ಲ ನೋಡ್ಕೊಂಡು ಬೆಳೆದಿರೋಳು ನಾನು. ಸೊ ದೇ ಆಲ್, ಎವ್ರಿಬಡಿ ಇನ್ ದ ಇಂಡಸ್ಟ್ರಿ ಆರ್ ಮೈ ಇನ್ಸ್ಪಿರೇಷನ್ ಸರ್. ಎವ್ರಿ ಒನ್, ಯಾ, ಟಿಲ್ ಡೇಟ್ ಎವ್ರಿ ಒನ್. ಅವರು ಅವ್ರವ್ರದ್ದೇ ಸ್ಪೇಸಲ್ಲಿ ಹೆಸರು ಮಾಡ್ಕೊಂಡಿದ್ದಾರೆ. ಸೊ ಎವ್ರಿಬಡಿ ಆರ್ ಮೈ ಇನ್ಸ್ಪಿರೇಷನ್. ನಮ್ಮ ಕನ್ನಡದಲ್ಲಿ ಒಬ್ಬ ನಟಿಮಣಿ ಇದ್ದಾರೆ, ಪ್ರಿಯಾಂಕಾ ಮೋಹನ್ ಅಂತ. ಅವ್ರೀಗ ತೆಲುಗು ಮತ್ತು ಮಲಯಾಳಮಲ್ಲಿ, ತಮಿಳಲ್ಲಿ ತುಂಬ ಬ್ಯುಸಿ ಆಗಿದ್ದಾರೆ. ಸೊ ಅವರೇನೋ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಗಳ ಹೇಗೆ ಅಂತ? ಇಲ್ಲ, ಎಲ್ಲಿ ಹೋದ್ರು ಇದು ಬರುತ್ತೆ ನನಗೆ. ತುಂಬ ಜನ ಕನ್ಫ್ಯೂಸ್ ಆಗಿರೋದು ಇದೆ. ನೀನು ಮಾಡಿದ್ಯಾ ಅದರಲ್ಲಿ? ಡಾಕ್ಟರ್ ಸಿನಿಮಾ ಬಂದಾಗ ನನಗೆ ಜನ ಕಾಲ್ ಮಾಡಿದ್ದಾರೆ, ನೀನು ಹೇಳೇ ಇಲ್ಲ ಅಲ್ವಾ ನನಗೆ ಇದರಲ್ಲೆಲ್ಲ ನೀನು ಮಾಡಿದ್ಯಾ ಅಂತ. ನಾನಲ್ಲ ಅದು ಅಂತ ತುಂಬ ಜನ ಹೇಳ್ತಾರೆ. ಅವ್ರದ್ದು ರೀಸೆಂಟಾಗಿ ಗೋಲ್ಡನ್ ಸ್ಪಾರ್ ಅಂತ ಒಂದು ಸಾಂಗ್ ಬಂತು, ನೋಡಿದ್ದೀರಾ? ನೋಡಿದ್ದೀನಿ. ಏನ್ ಸೂಪರ್ ಆಗಿದೆ ಅಂದ್ರೆ ಕೊರಿಯೋಗ್ರಫಿ. ಐ ರಿಯಲಿ ಥರೋಲಿ ಎಂಜಾಯ್ಡ್ ಇಟ್. ನಾನು ಲೂಪಲ್ಲಿ ನೋಡ್ತಾ ಇರ್ತೀನಿ. ಹೌದಾ? ನಾನು ಆ ಸಾಂಗ್ ಹಾಕಿದ್ರೆ ನನ್ನ ಮಗ ಹೇಳ್ತಾ ಇರ್ತಾನಪ್ಪ, ನಿನ್ನ ಫೇವ್ರೆಟ್ ಸಾಂಗ್ ಬಂತು ನೋಡಿ ಅಂತ. ಇಟ್ಸ್ ವೆರಿ ನೈಸ್. ಹೌದು. ನಿಮ್ ಪರಿಚಯ ಇಲ್ಲ? ಇಲ್ಲ, ಡೆಫಿನೆಟ್ಲಿ ನಾಟ್ ಕನೆಕ್ಟೆಡ್. ನೀವು ಕನ್ನಡ ಇಂಡಸ್ಟ್ರಿಗೆ ಈಗ ಮೊದಲ ಹೆಜ್ಜೆ ಇಟ್ಟಿದ್ದೀರಾ. ಸೊ ಯಾರೆಲ್ಲ ನಿಮಗೆ ಪರಿಚಯ ಇದ್ದಾರೆ ವೈಯಕ್ತಿಕವಾಗಿ ಅಂತ? ಯಾಕಂದರೆ ಈಗ ಕರಾವಳಿ ಭಾಗದಿಂದ ಸಾಕಷ್ಟು ಜನ ಕನ್ನಡ ಇಂಡಸ್ಟ್ರಿನಲ್ಲಿ ದೊಡ್ಡ ದೊಡ್ಡ ಹೆಸರು ಮಾಡಿದ್ದಾರೆ. ಕನ್ನಡ ಚಿತ್ರರಂಗದ ಒಂದು ಅಂದರೆ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ತಿದ್ದಾರೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ತೊಗೊಂಡೋಗ್ತಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರು ಇರ್ಬೋದು, ರಿಷಬ್ ಶೆಟ್ಟಿ ಅವರು ಇರ್ಬೋದು, ರಕ್ಷಿತ್ ಶೆಟ್ಟಿ ಅವರು ಇರ್ಬೋದು, ಸಾಕಷ್ಟು ಜನ ಇದ್ದಾರೆ. ಬಟ್ ಇಲ್ಲ ಸರ್, ನನಗೆ ಅಷ್ಟು ಪರಿಚಯ ಇದೆ. ಡೆವಿಲಿಂದನೇ ನನಗೆ ಪರಿಚಯ ಅಂತ ಶುರುವಾಗಿರೋದು. ಬಟ್ ಅದಕ್ಕಿಂತ ಮುಂಚೆ ಇಲ್ಲ ಸರ್. ಐ ಆಮ್ ನೋವೇರ್ ಕನೆಕ್ಟೆಡ್ ಟು ಇಂಡಸ್ಟ್ರಿ. ನನಗೆ ಇಂಡಸ್ಟ್ರಿ ಕನೆಕ್ಷನೇ ಇರಲಿಲ್ಲ. ಮೇ ಬಿ ಡೆವಿಲ್ ಆದಮೇಲೆ ಗೊತ್ತಿಲ್ಲ, ಬಟ್ ಅಲ್ಲಿ ತನಕ ಇಲ್ಲ. ಸೂಪರ್. ಈಗ ಆಸ್ ಆಫ್ ನಾವು ರಿಲೀಸ್ ಆಗಿರ್ತಕ್ಕಂಥ ಸಾಂಗ್ ಅಂತಂದರೆ, ನೀವು ಥಾಯ್ಲೆಂಡಲ್ಲಿ ಶೂಟ್ ಮಾಡಿದಂತಹ ಒಂದೇ ಒಂದು ಸಲ ಸಾಂಗು. ಬಹುಶಃ ನೀವು ಸಿನಿಮಾಗೋಸ್ಕರ ಹೊರಗಡೆ ಹೋಗಿ ಶೂಟ್ ಮಾಡಿದಂಥ ಮೊದಲ ಸಿನಿಮಾ ಅನಿಸುತ್ತೆ ಇದು. ಹೌದು, ಥಾಯ್ಲೆಂಡ್. ಆ ಇದರಲ್ಲಿ ಕಾಂಟೆಕ್ಸ್ಟಲ್ಲಿ ಎಷ್ಟು ಖುಷಿ ಅನಿಸುತ್ತೆ? ತುಂಬ ಖುಷಿ ಆಯಿತು ಫಸ್ಟೇ ಕೇಳಿದ ತಕ್ಷಣ. ಬಿಕಾಸ್ ಇದು ಸಿನಿಮಾ ಅಂದರೆ ಕತೆ ಬರೆದಾಗಲೂ ಅವ್ರು ಪ್ಲ್ಯಾನ್ ಮಾಡಿದರು, ಇದಕ್ಕೆ ಬೇಕು ಇದು ಅಂತ. ಅಂದರೆ ಪ್ರತಿಯೊಂದು ಸಾಂಗ್ ಆಗಲಿ ಯಾವುದೇ ಆಗಿದ್ರು ಸರ್, ಸುಮ್ಮನೆ ಆ್ಯಡ್ ಮಾಡೋಣ ಅಂತ ಮಾಡಿರೋದಲ್ಲ. ಇದರಲ್ಲಿ ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ, ನಿಮ್ಗೆ ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ, ಆ ಲಿರಿಕ್ಸ್ಗೂ ಕೂಡ ಕನೆಕ್ಟ್ ಆಗುತ್ತೆ ಡೆಫಿನೆಟ್ಲಿ. ಸೊ ಅದಿರೋದ್ರಿಂದ ಫಸ್ಟಿಗೆ ಎಲ್ಲ ಪ್ಲ್ಯಾನ್ ಮಾಡಿದರು. ಸೊ ಥಾಯ್ಲೆಂಡ್ ಅಂದ ತಕ್ಷಣ ಫುಲ್ ಖುಷಿ. ಬಿಕಾಸ್ ನನಗೆ ಮಂಗಳೂರೊಳಗೆ ಆಗಿರೋದ್ರಿಂದ ಈ ಬೀಚು, ಈ ನೇಚರ್ ತುಂಬ ಇಷ್ಟ ಆಗುತ್ತೆ. ಸೊ ವಿ ವರ್ ಆಲ್ ಹ್ಯಾಪಿ. ಸೊ ಖುಷಿಯಿಂದ ಹೋದ್ವಿ, ಖುಷಿಯಿಂದ ಶೂಟ್ ನಾವೆಲ್ಲ ಪ್ಲಾನ್ ಮಾಡಿದ್ವಿ. ಬಟ್ ಅಲ್ಲಿನ ವೆದರ್ ಅಷ್ಟು ಕಷ್ಟ ಆಯ್ತು ಸರ್. ಪೋಸ್ಟ್ ನೋಡಿದ್ವಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ, ಒಂದು ಪೋಸ್ಟ್ ಹಾಕಿದ್ರಿ, ಸುಡ್ತಾ ಇತ್ತು ಬಿಸಿಲು. ಸುಡೋದು ಮಾತ್ರ ಅಲ್ಲ, ನಮ್ಮ ಸ್ಕಿನ್ ಪೀಲ್ ಆಗ್ತಾ ಇತ್ತು ಸರ್. ನನ್ನ ಮುಖ ನೋಡಿ ಕೇಳೋರು, ಅಂದರೆ ನಾನು ಸನ್ನಿಗೆ ಎಕ್ಸ್ಪೋಸ್ ಆದ ತಕ್ಷಣ ರೆಡ್ ಆಗಿಬಿಡ್ತೀನಿ, ಫುಲ್ ಬರ್ನ್ ಆಗಿದ್ದೆ. ಅದು ಪುಣ್ಯಕ್ಕದ್ದು ಸ್ಕ್ರೀನಲ್ಲಿ ಗೊತ್ತಾಗಿರಲಿಲ್ಲ, ಬಟ್ ಐ ವಾಸ್ ರಿಯಲಿ ಅಪ್ಸೆಟ್. ನಾನು ಕಂಪ್ಲೀಟ್ ಟ್ಯಾನ್ ಆಗೋಗಿದ್ದೆ. ನಾನು ಅಂತ ಮನೆಗೆ ವಾಪಸ್ ಹೋದಾಗ, ಅಯ್ಯೋ ಈ ಟ್ಯಾನ್ ಕೇಳಲೇಬೇಡಿ, ಇನ್ನೂ ಹೋಗಿಲ್ಲ ಟ್ಯಾನ್, ಹಂಗೆ ಇದೆ. ಬಟ್ ಅಮ್ಮ ಮನೆಗೆ ಬಂದ ತಕ್ಷಣ ಹಿಂಗಾಗ್ಬಿಟ್ಟಿದ್ಯಾ ಅಂತ ಎಲ್ಲರೂ, ಅಷ್ಟು ಟ್ಯಾನ್ ಆಗಿದ್ವಿ ಎಲ್ಲರೂ.
ಆ ಬಿಸಿಲಲ್ಲಿ ಆ ಹೊಯ್ಗೆ ಬಿಸಿಲಿ ಆ ನೀರಿದ್ದು ದೆಗೆ ಇದೆ ಗೊತ್ತಾ, ಆ ಹ್ಯುಮಿಡಿಟಿಲಿ ಶೂಟ್ ಮಾಡೋದು ಇಟ್ಸ್ ಡೆಫಿನೆಟ್ಲಿ ಅ ಟಾಸ್ಕ್. ಆ್ಯಂಡ್ ನಾನು ಇದು ಹೇಳಲೇಬೇಕು, ಅಲ್ಲಿ ಹೆಂಗಾಗಿತ್ತು ಅಂದರೆ ಒಂದಿನ 10 ವರ್ಷದಲ್ಲಿ ಬರದೇ ಇರೋ ಅಂಥ ಬಿರುಗಾಳಿ ಆ ದಿನ ಬಂದಿತ್ತು. ಎಲ್ಲ ಕಿತ್ಕೊಂಡು ಹೋಗಿತ್ತು. ಅದ್ರ ಏನು ಕವರ್ ಮಾಡಿರ್ತಾರೆ ಅಲ್ಲ ಬೀಚ್ ಸೈಡ್ ಹೌಸಸ್ಗೆ, ಎಲ್ಲ ಕಿತ್ಕೊಂಡು ಹೋಗಿರೋದು. ನಾವಲ್ಲಿದ್ದ ಸಡನ್ ಆಗಿ ಆರಾಮಾಗಿದ್ವಿ, ಎಲ್ಲ ಶೂಟಿಂಗ್ ಮಾಡ್ತಾ ಇದ್ವಿ, ಎಲ್ಲಿಂದಲೋ ಬಂದು ಗಾಳಿ, ಎಲ್ಲಿಂದ ಬಂತು ಗೊತ್ತಿಲ್ಲ, ಇಡೀ ಹೊಯ್ಗೆ ಕಣ್ಣಿಗೆ ಕ್ಯಾಮೆರಾ ಅದು ಇದು ಎಲ್ಲ ನಾವೆಲ್ಲ ಒಂದ್ಸತಿ ಆಯ್ತು ಮುಗಿತೇನೆ. ಬಿಕಾಸ್ ನೀರಿಂದನೇ ನಾವು 1 hour ಟ್ರಾವೆಲ್ ಮಾಡಬೇಕು, ನೀರು ಕಂಡೀಷನ್ಸ್ ಕರೆಕ್ಟ್ ಆಗಿರಲಿಲ್ಲ, ಹೆಂಗೆ ಟ್ರಾವೆಲ್ ಬ್ಯಾಕ್ ಮಾಡೋದು? ವಿ ಆರ್ ಸ್ಟಕ್ ಇನ್ ಐಲ್ಯಾಂಡ್. ಹೌದು, ಕ್ರಾಬಿಲಿ. ಇಟ್ ವಾಸ್ ವೆರಿ ಸ್ಕೇರಿ. ನಮಗೆ ನೀರು ಏರಿಳಿತ ಆಗ್ತಾ ಇದೆ, ವೆದರ್ ಕಂಡೀಷನ್ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ 10 ವರ್ಷ ಆಗಿತ್ತು ಹಿಂಗೆ ಸುಂಟ್ರ ಗಾಳಿ ಬಂದು ಅಂತ. ಸೊ ಅದೊಂದು ಸಿಕ್ಕಾಪಟ್ಟೆ ಭಯ ಆಗಿತ್ತು. ಬಟ್ ದೇವ್ರ ದಯದಿಂದ ಇಟ್ ಗಾಟ್ ಸಾರ್ಟೆಡ್. ಯಾರಿಗೂ ಸ್ವಿಮ್ಮಿಂಗ್ ಬರುತ್ತಾ? ಕಲಿದೇ ಇರೋ ವಿದ್ಯೆ ಅಂದ್ರೆ ಸ್ವಿಮ್ಮಿಂಗ್. ನೀರಂದ್ರೆ ಸ್ವಲ್ಪ ಭಯ ಜಾಸ್ತಿ.